ಸಮಾಜದ ಮೇಲೆ ನಮಗೆ ಅಪಾರ ಗೌರವವಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹಿಂಬಾಲಕರು ಈ ಕೃತ್ಯಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಅನೇಕ ಗಲಾಟೆಗಳು ನಡೆಯುತ್ತಿವೆ. ಈ ಹಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜನಪರ ಆಡಳಿತ ನಡೆಸಿ ಹೆಸರುವಾಸಿಯಾಗಿದ್ದರು. ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ಮೇಲೆ ಹಲ್ಲೆ ನಡೆಸಿ ಚಪ್ಪಲಿ ಎಸೆದು ಅವೆಚ್ಚ ಶಬ್ದಗಳಿಂದ ನಿಂದಿಸಿದ ಆರೋಪಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ನಗರದ ಘಟಕ ಅಧ್ಯಕ್ಷ ಲಕ್ಷ್ಮೀರೆಡ್ಡಿ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಸಕ ಪ್ರದೀಪ್ ಈಶ್ವರ್ ಅವರು ಬಲಿಜ ಸಮಾಜದ ಏಕೈಕ ಶಾಸಕರಾಗಿದ್ದು, ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಆಗಮಿಸಿದ ಅವರ ಮೇಲೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿ ತೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೆದು ಅವಮಾನ ಮಾಡಿದ್ದಾರೆ ಎಂದು ದೂರಿದರು. ಯಾಕಂದ್ರೆ ಅವರು ಕೇಂದ್ರ ಸಚಿವರಿಂದ ಸಾಕಷ್ಟು ರಾಜ್ಯಕ್ಕೆ ಹಣ ತರಬಹುದು, ಗಮನದಲ್ಲಿ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬರೀ ಜಗಳಗಳೇ ಅವರು ನಡೆದ. ಯಾಕಂದ್ರೆ ಒಳ್ಳೆ ಮುಖ್ಯಮಂತ್ರಿ ಅವರು ಮಾಡಿದ ಆಡಳಿತ, ಅವರು ಮನಸ್ಸು ಕೂಡ ಬಹಳ ಒಳ್ಳೇದು. ಇತ್ತೀಚಿನ ದಿನಗಳಲ್ಲಿ ಈ ಹೊಂದಾಣಿಕೆ ಮೇಲೆ, ಎರಡು ಪಕ್ಷಗಳ ಹೊಂದಾಣಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡೋದು, ಯಾರ ಮೇಲೆ ಅದು ಸಿಟ್ ಮಾಡೋದು ಬಹಳಷ್ಟು ಆಗಿದೆ. ಇವರು ನಮ್ಮ ರಾಜ್ಯಕ್ಕೆ ಕನಿಷ್ಠ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತಂದ್ರೆ ಕನಿಷ್ಠ ನಮ್ಮ ರಾಜ್ಯದಲ್ಲಿ ಎಷ್ಟೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ. ಅದು ಕ್ರಿಟಿಕಲ್ ಫಂಡ್ಸ್ ಅಂತ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಇದುವರೆಗೆ ಒಂದು ನಯ ಪೈಸೆ ಕೂಡ ಕರ್ನಾಟಕಕ್ಕೆ ತಂದಿಲ್ಲ. ಯಾಕಂದ್ರೆ ಇವರು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ದಾರೆ, ಇದು ಅವಶ್ಯಕತೆ ಇದೆ. ಇದು ಬಿಟ್ಟು ಕೇವಲ ಕರ್ನಾಟಕ ಸಣ್ಣ ಲೀಡರ್ ಜಗಳ ಆಡೋದು ಹೋಗೋ ತರದಿಲ್ಲ ಅಂತ ಈ ಸಂದರ್ಭದಲ್ಲಿ ಅವರು ಯಾಕೆ ಈ ಗುಂಗಿನಲ್ಲಿ ಇದಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರ ಅವಧಿಯಲ್ಲಿ ಹೆಸರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಂತೂ ಸಂಪೂರ್ಣ ಬರೀ ಜಗಳದ ಸ್ಟೇಟ್ಮೆಂಟ್ಗಳೇ ಇರ್ತಾವ. ಅದ್ರ ದಯವಿಟ್ಟು ಅವ್ರಿಗೆ ಮನವಿ ಮಾಡೋದೇನಂದ್ರೆ, ಹಿಂದುಳಿದ ವರ್ಗಕ್ಕೆ ಅವಮಾನ ಮಾಡೋದು ಬಹಳ ಕೆಟ್ಟದು. ನೀವು ಹಿಂದುಳಿದ ವರ್ಗದ ಎಲ್ಲಾ ಜಾತಿಗಳ ಒಕ್ಕೂಟಗಳಿಂದ ನೀವು ಪ್ರತಿ ಸಾರಿ ಮತ್ತೆ ಪುನಃ ಇದೇ ಮಾಡಿದರೆ ಉಗ್ರ ಹೋರಾಟ ಕೂಡ ಹಮ್ಮಿಕೊಳ್ಳೋದಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅದಲ್ಲದೆ ಅವರು ಸಾಕಷ್ಟು ಡೆವಲಪ್ಮೆಂಟ್ ಮಾಡಕ್ಕೆ ಅನುಕೂಲ ಐತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅದು ಯಾಕೆ ಅವರು ಪ್ರೋತ್ಸಾಹ ಕೊಡುವಂತ ಗೊತ್ತಿಲ್ಲ. ಏನು ಇಲ್ಲಿ ಪಕ್ಷ ಏನು ಬೇರೆ ಸಲುವಾಗಿ ಕೊಟ್ಟಿಲ್ಲ ಗೊತ್ತಿಲ್ಲ. ಆದ್ರೆ ಅವ್ರು ಮನ್ಸು ಮಾಡಿದ್ರೆ ಸಾಕಷ್ಟು ಕೆಲಸಗಳು ಆಗ್ತಾವಂತ ಸಂದರ್ಭದಲ್ಲಿ ತಿಳಿಸಿ, ಅವ್ರ ಹಿಂದಿದ್ದ ಯುವಕರು ಯಾರು ಗಲಾಟೆ ಮಾಡಿದ್ರೆ ಅವರು ಕ್ಷಮೆ ಕೇಳಬೇಕು, ಅವರೇ ಹೇಳ್ಬೇಕು. ಕುಮಾರಸ್ವಾಮಿ ಸಾಹೇಬ್ರೆ ಹೇಳಿ ಅವ್ರಿಗೆ ಕ್ಷಮೆ ಕೇಳಿಸಿ ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು. ಪ್ರದೀಪ್ ಈಶ್ವರ್ ಅವರು ಏನೊಂದು ತಪ್ಪು ಮಾಡಿದ್ರೆ ಕಾನೂನು ಬಹಿರವಾಗಿ ಅವ್ರಿಗೆ ಆಕ್ಷನ್ ಕೂಡ ತಗೊಳಕ್ಕೆ ಸಾಧ್ಯವಾಗ್ತದೆ, ಅವ್ರು ತಗೋಬಹುದು. ಯಾಕಂದ್ರೆ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅವ್ರು ಏನಂತ ತಪ್ಪು ಮಾಡಿದ್ರೆ ಕಾನೂನು ಬದ್ಧವಾಗಿ ನೀವು ತಗೊಂಡು ಹೈಕಮಾಂಡ್ ಯಾರನ್ನ ಹಿರಿಯರ ಹತ್ರ ಕುಂದಿಸಿ ಒಂದು ಸಲ ಅವರು ಕೂಡ ತಪ್ಪು ಇದ್ರೆ ಅವ್ರನ್ನ ಕೂಡ ಇದು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಶರಣರ ಜೀವನ ಮೌಲ್ಯಗಳನ್ನು ಒಳಗೊಂಡಿದ್ದ ವಚನ ಸಾಹಿತ್ಯವು ಕಾಲಗರ್ಭದಲ್ಲಿ ಕಣ್ಮರೆಯಾಗದಂತೆ ಶೋಧಿಸಿ, ಸಂಗ್ರಹಿಸಿ, ಸಂಪಾದಿಸಿ ಹಾಗೂ ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಸಂಶೋಧನಾ ಕ್ಷೇತ್ರಕ್ಕೆ ಡಾಕ್ಟರ್ ಎಫ್.ಜಿ. ಅಳಕಟ್ಟಿಯವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ರಾಯಚೂರಿನ ವಿಶ್ರಾಂತ ಪ್ರಾಂಶುಪಾಲರು ಹಾಗೂ ಸಂಶೋಧಕರಾದ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಆಯೋಜಿಸಿದ್ದ ಡಾಕ್ಟರ್ ಎಫ್.ಜಿ. ಅಳಕಟ್ಟಿ ಅವರ ಜನ್ಮದಿನ ಹಾಗೂ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, ಶರಣ ಸಾಹಿತ್ಯದ ಮಹತ್ವವನ್ನು ಉಳಿಸಿ ಬೆಳೆಸುವಲ್ಲಿ ಅಳಕಟ್ಟಿಯವರ ಪಾತ್ರ ಕನ್ನಡದ ಸಂಸ್ಕೃತಿ ಇತಿಹಾಸದಲ್ಲಿ ಅಜರಾಮಯವಾಗಿದೆ ಎಂದು ಹೇಳಿದರು. ಅಳಕಟ್ಟಿ ಅವರು ವಚನ ಸಾಹಿತ್ಯದ ಕಡೆಗೆ ಲಕ್ಷ್ಯ ಹರಿಸದೇ ಇದ್ದಿದ್ದರೆ ಇಂದು ಶಿವಶರಣರ ಅನೇಕ ವಚನಗಳು ನಮ್ಮ ಕೈಗೆ ಸಿಗುತ್ತಿರಲಿಲ್ಲ. ಸಾಮಾನ್ಯ ವಕೀಲರಾಗಿದ್ದರೂ ಶರಣರ ತತ್ವ ಆದರ್ಶಗಳಿಂದ ಪ್ರೇರಿತರಾಗಿ ಕತ್ತಲ ಕಾಲಗರ್ಭದಲ್ಲಿದ್ದ ವಚನಗಳನ್ನು ಬೆಳಕಿಗೆ ತಂದು ಕನ್ನಡಿಗರಿಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಿಕೊಟ್ಟಿದ್ದಾರೆ ಎಂದು ಅವರು ಹೇಳಿದರು. ಸಾಹಿತ್ಯ ಕಟ್ಟುಗಳೆಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅವುಗಳನ್ನ ಬಳಸುತ್ತಾ ಹೊರಟರೆ ಹೊರತಾಗಿ ಆ ವಚನ ಕಟ್ಟುಗಳಲ್ಲಿ ಏನಿದೆ, ಅದು ಯಾವಾಗಿ ಅಳಕಟ್ಟಿಯವರು ಆ ಸಾಹಿತ್ಯವನ್ನ ಓದುವ, ಅದನ್ನ ಹಾಕಿದ ಮೇಲೆ ಆ ಕಾರ್ಯ ಏನು ತುಂಬಾ ಸುಲಲಿತವಾದಂಥ ರೀತಿಯೊಳಗೆ ಸಾಗುತ್ತೆ ಅಂತ ತಿಳ್ಕೊಂಡು
ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯದ ಘಟ್ಟ. ಈ ಸಾಹಿತ್ಯ 12ನೇ ಶತಮಾನದಲ್ಲಿ ರಚನೆಯಾದರೂ ಶತಮಾನಗಳಿಂದ ಹಲವು ಕಾರಣಗಳಿಗಾಗಿ ಅದು ಮೌಖಿಕವಾಗಿ ಇನ್ನು ಕೆಲವು ಹಂತಗಳಲ್ಲಿ ಗುಪ್ತವಾದ ರೀತಿಯಲ್ಲಿ ಜನರ ಮಧ್ಯೆಯಲ್ಲಿಯೇ ಸಂಚರಿಸ್ತಾ ನಡೀತಾ ಇತ್ತು. ಇಂತಹ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಮುಟ್ಟಿಸಬೇಕು, ಎಲ್ಲರಿಗೂ ಇದು ಲಭ್ಯ ಆಗಬೇಕು ಎನ್ನುವಂತ ಕಳಕಳಿಯಿಂದ ಡಾಕ್ಟರ್ ಫ ಹೊಳಕಟ್ಟಿಯವರು ತಮ್ಮ ಇಡೀ ಜೀವನವನ್ನ ಆ ಸಾಹಿತ್ಯದ ಸಂಗ್ರಹ, ಸಂಕಲನ, ಪ್ರಕಟಣೆಗಾಗಿ ಮುಡುಪಾಗಿರುವಂಥದ್ದು ಈಗಾಗಲೇ ನಮಗೆ ತಿಳಿದಿರುವಂತಹ ಸಂಗತಿ. ಡಾಕ್ಟರ್ ಫ ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಶಿಕ್ಷಣ, ಆರೋಗ್ಯ, ನೀರಾವರಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ವ್ಯಾಪ್ತಿ ಹೋರಾಟ ರೂಪಿಸಿದೆ ಎಂದು ಸಮಿತಿಯ ಮುಖಂಡರು ಚಾಮರಾಸ ಮಾಲಿಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜೂನ್ 30ರಂದು ಕೃಷ್ಣಗಿರಿ ವೇಸ್ಲಿ ಮನೆಯಲ್ಲಿ 7 ಜಿಲ್ಲೆಗಳ ಪದಾಧಿಕಾರಿಗಳ ಪ್ರಥಮ ಸಭೆ ನಡೆದಿದ್ದು, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹೋರಾಟದ ರೂಪರೇಷ ಸಿದ್ಧಪಡಿಸಲಾಗಿದೆ ಎಂದರು. ರಾಘವೇಂದ್ರ ಕುಷ್ಟಗಿ, ಬಸವರಾಜ್, ಲೀಲಾ ಸೇರಿದಂತೆ ಹಲವು ಮುಖಂಡರು ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿದ್ದು, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿನ ಸಮಸ್ಯೆಗಳ ಕುರಿತು ಆಯಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. 371J ವಿಶೇಷ ಸ್ಥಾನಮಾನದ ಕುರಿತು ಇನ್ನು ಅನೇಕ ಜನರಿಗೆ ಸಮರ್ಪಕ ಮಾಹಿತಿ ಇಲ್ಲ. ಈ ಹಿನ್ನೆಲೆ ಆಗಸ್ಟ್ 8 ಮತ್ತು 9ರಂದು ತಾವರಗೆರೆಯ ಬೌದ್ಧ ವಿಹಾರದಲ್ಲಿ ವಿಶೇಷ ಶಿಬಿರ ಆಯೋಜಿಸಲಾಗಿದ್ದು, 1 ತಿಂಗಳೊಳಗೆ ಎಲ್ಲ ಜಿಲ್ಲೆಗಳ ಸಮಿತಿಯನ್ನು ರಚಿಸಿ ಪ್ರದೇಶದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ವಿದೇಶ ಅಭಿವೃದ್ಧಿಯ ಹೋರಾಟ ಸಮಿತಿಯ ಪ್ರಥಮ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ 7 ಜಿಲ್ಲೆಗಳ ಪ್ರತಿನಿಧಿಗಳು, ಪದಾಧಿಕಾರಿಗಳು ಭಾಗವಹಿಸಿದರು. ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನ ಆ ಸಭೆಯಲ್ಲಿ ನಾವು ಬಹಳ ಮುಖ್ಯವಾದಂತ ವಿಷಯ ಏನಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಈ 3 ವಿಷಯಗಳನ್ನ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ದೇಶದ ಅಭಿವೃದ್ಧಿಗೆ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾದವು. ಮತ್ತು ಈ ಹೋರಾಟವನ್ನ ಬಲಪಡಿಸಲಿಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡಲು ನಿರ್ಣಯ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ ಆ ಜಿಲ್ಲೆಗಳಿಗೆ ಕೇಂದ್ರ ಸಮಿತಿಯಿಂದ ಒಬ್ಬೊಬ್ಬರನ್ನ ನಾವು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ವಿ. ರಾಘವೇಂದ್ರ ಕುಷ್ಟಗಿ ಅವರು, ನಾನು, ಜಾನ್ ವೆಸ್ಲಿ ಅವರು, ಬಸವರಾಜ್ ಅವರು, ಜಿಲ್ಲಾ ಅವರು ಎಲ್ಲರೂ ಏನಂದ್ರೆ ಒಂದೊಂದು ಜಿಲ್ಲೆಯ ಉಸ್ತುವಾರಿಯನ್ನು ತೆಗೆದುಕೊಂಡು ಆ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಇಟ್ಟುಕೊಂಡು ಆಯಾ ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಆಯಾ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಒಂದು ದಿವಸ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ತದನಂತರ ಏನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 17ಕ್ಕೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ 7 ಜಿಲ್ಲೆಯ ಪ್ರತಿನಿಧಿಗಳು
ಪ್ರತಿ ಜಿಲ್ಲೆಯಿಂದ ಒಂದೊಂದು 1000 ಜನ, ಬೀದರ್, ಕಲಬುರಗಿ, ಯಾದಗಿರಿಯಿಂದ 2,000 ಜನ ನಾವು ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಸಭೆಯಲ್ಲಿ ಚರ್ಚೆ. ಇವತ್ತು ನೀರಾವರಿ ಸಮಸ್ಯೆ ಆಗಿದೆ, ಶಿಕ್ಷಣ ಸಮಸ್ಯೆ ಆಗಿದೆ, ಆರೋಗ್ಯದ್ದೂ ಅಷ್ಟೇ ಆಗಿದೆ. 3 ಮೂಲಭೂತ ಸೌಲಭ್ಯಗಳ ಬಗ್ಗೆ ನಮ್ಮ ಹೋರಾಟ. ಇಲ್ಲಿವರೆಗೆ ನಮ್ಮ ಒತ್ತಾಯಗಳು, ಬೇಡಿಕೆಗಳು ಈಡೇರದಿದ್ದು ಅಲ್ಲಿವರೆಗೆ ಈ ಹೋರಾಟ ಇರ್ತದೆ. ಮತ್ತು ಮುಂದೆ ಕಾಲಕ್ಕೆ ಬರ್ತಕ್ಕಂತ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಹೋರಾಟ ಮಾಡಲಿಕ್ಕೆ ಕೂಡ ಈ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಜಲಸಂಪತ್ತು ಏನಿದೆ ಅದರ ಪ್ರಮುಖ ಬೆನಿಫಿಷರೀಸು ನಾವು ಹೈದರಾಬಾದ್ ಕರ್ನಾಟಕ. ಆದರೆ ಎಂಥ ಘನಘೋರ ಅನ್ಯಾಯ ನಮ್ಗೆ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಮರೆಮಾಚ್ತಾ ಇದ್ದಾರೆ. ಆ ಸತ್ಯವನ್ನು ಪುನಃ ಬಯಲಿಗೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಳೆಗೆ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನ ಪ್ರಕಾರ ಒಟ್ಟು ನಮಗೆ 700 TMC ಅಡಿ ನೀರು ಅದಕ್ಕೆ ಕೃಷ್ಣ ಕೊಳ್ಳುತ್ತೆ. ಮೊನ್ನೆ ಅಂತಿಮ ಇದ್ರೊಳಗೆ 173 TMC ಅಡಿ ನೀರು ನಮ್ಮ ಪಾಲಿಗೆ ಬಂದು 13 ವರ್ಷ ಆಯಿತು ಅದು ತೀರ್ಮಾನ ಬಂದು. ಯಾವುದು ಜಲ ನ್ಯಾಯಾಧೀಕರಣದ ತೀರ್ಮಾನ 13 ವರ್ಷ ಆಯಿತು. ಈ 13 ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಮತ್ತು ಅದಕ್ಕೆ ಅಧಿಸೂಚನೆ ಅಂತಾರೆ, ಅಧಿಸೂಚನೆ ಹೊರಡಿಸಿಲ್ಲ. ಅಧಿಸೂಚನೆ ಹೊರಡಿಸಿಲ್ಲ ಅಂತಂದರೆ ಆ ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಆ ನೀರಿನ ಬಳಕೆ ಆಗಬೇಕಾದ್ರೆ ಈಗ ನಮಗೆ 519 ಅಡಿ ಎತ್ತರ ಇದೆ. ಯಾವುದು ಆಲ್ಮಟ್ಟಿ ಜಲಾಶಯ ಇಲ್ಲಿಂದ ಸಮುದ್ರ ಮಟ್ಟದಿಂದ 519.5 ಅಡಿ ಎತ್ತರ ಏನಿದೆ ಅದನ್ನು 524 ಅಡಿ ಚಿಲ್ಲರೆಗೆ ಅದನ್ನು ಎತ್ತರಿಸ್ಬೇಕಾಗ್ತದೆ. ಅದನ್ನು ಎತ್ತರಿಸಿದರೆ ಕನಿಷ್ಠ 130 TMC ನೀರನ್ನು ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಅದು ಮಾಡದೇ ಇರೋದರಿಂದ ನಮ್ಮ ಪಾಲಿನ ನೀರು ನ್ಯಾಯಾಧೀಕರಣದ ತೀರ್ಪು 13 ವರ್ಷ ಆದರೂ ಕೂಡ ಪ್ರತಿ ಏನಂದರೆ ಈಗ ಆಂಧ್ರಕ್ಕೆ 130 TMC ಅಡಿ ನೀರು ಹಂಗೆ ಹರಿದು ಹೋಗ್ತಾನೆ ಇದೆ 13 ವರ್ಷದಿಂದ. ಇದೆ ಸರ್, ಬಳ್ಳಾರಿ ಎಲ್ಲಿದೆ ಕಾಪಿ? ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಬೇಕಲ್ಲ. ವಾಟ್ಸಪ್ ಮಾಡ್ತೀವಿ. ಗಂಭೀರ ಆರೋಪ ಸಣ್ಣ ಪ್ರಮಾಣದ ಆರೋಪ ಅಲ್ಲ. ಆಮೇಲೆ ಅವರು ಅಧಿಕಾರಿಗಳ ಮೇಲೆ ಮಾಡಿ ಈಗ ಪೂರಕ ದಾಖಲೆಗಳಿಲ್ಲ. ಈಗ ನೀವು ತಗೊಂಡ್ಬಂದಿರಿ ಒಂದು ಸೀಟಷ್ಟೇ ಕೊಟ್ಟಿರಿ. ಆದ್ರೆ ನಾವೇನು ಕನ್ಫ್ಯೂಷನ್ ಮಾಡ್ಬೇಕು. ನೀವು ಆರೋಪ ಮಾಡಿದಾಗ ನಾವು ಯಾವಾಗ ಮಾಡಿ ಮತ್ತೆ ಇಂಥದ್ದು ವಾಪಸ್ ತಗೊಂಡ್ಬರ್ಬೇಕಲ್ಲ. ಅಟ್ಲೀಸ್ಟ್ 7 ಇಲ್ಲ ತಗೊಂಡು ಬರ್ಬೇಕಲ್ಲ. ಸತ್ಯ ಸರ್. ಸತ್ಯ ಅಂತೀರಿ ವಾಪಸ್ ಒಂದು ಕ್ಲಾರಿಟಿ ಆಗಲಿಲ್ಲ. ಈಗ ಇದನ್ನೇನು ನಕಲಿ ದಾಖಲೆ ಸೃಷ್ಟಿ ಪ್ರಮಾಣ ಪತ್ರದ ತನಿಖೆ ಬಂದದಲ್ಲ ಸರ್, ಅಂತ ಗುತ್ತಿಗೆದಾರರಿಂದ ಕಾನೂನು ಕ್ರಮ ಜರುಗಿಸಿದ್ವಿ. ಅವ್ರು ಏನು ಇದು ಮಾಡಿದಾರಲ್ಲ ಅಮೌಂಟನ್ನ ಸರ್ಕಾರ ಹಿಂಪಡಿತೀವಿ ಅಂತ ಹೇಳ್ತಾರೆ ಸರ್. ಇದು ಸಂಬಂಧಪಟ್ಟ ಬಳ್ಳಾರಿ CS ಪೇಜ್ ನಂಬರ್ 3 ಕೊಟ್ಟಿದ್ದೀರಿ ಆಲ್ರೆಡಿ. ಆಯ್ತಾ? ಅವ್ರಿಗಾಗಿದೆ.